ಸ್ನಾನಂ ತುಂಗಾ ಪಾನಂ ಅಂತ ಕೇಳಿದ್ದೀರಿ ಅಲ್ವಾ? ಉತ್ತರ ಭಾರತದಲ್ಲಿ ಹರಿಯುವಂತಹ ಗಂಗೆಗೆ ನಿತ್ಯವೂ ಕೂಡ ಗಂಗಾ ಆರತಿ ನಡೆಯುತ್ತೆ. ಇದರ ಮಧ್ಯೆ ದಕ್ಷಿಣ ಭಾರತದಲ್ಲಿ ತುಂಗಾ ನದಿ ತಟದಲ್ಲೂ ಕೂಡ ಗಂಗಾ ಆರತಿಯ ಬೆಳಕು ಚೆಲ್ಲಿದೆ. ಈ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದಲ್ಲಿ ಹರಿಯುವ ಜೀವನದಿ ತುಂಗಭದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗಡಿ ಭಾಗದ ಕುಮಾರಪಟ್ಟಣಂ ಗ್ರಾಮದ ತುಂಗಭದ್ರಾ ನದಿ ದಂಡೆಯು ವಿಶೇಷ ಉತ್ಸವಕ್ಕೆ ಸಾಕ್ಷಿಯಾಗಿದೆ. ಕಳೆದ 5 ವರ್ಷಗಳಿಂದ ಇಲ್ಲೊಂದು ವಿಶಿಷ್ಟ ಉತ್ಸವ ತುಂಗಭದ್ರೆಗೆ ಮೆರುಗು ನೀಡುತ್ತಿದೆ. ಹೌದು, ಕೋಡಿಯಾಲ ಹೊಸಪೇಟೆ ಅವಿಮುಕ್ತ ತಪೋಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಗಭದ್ರೆಗೆ ಆರತಿ ಮೂಲಕ ನಮನ ಸಲ್ಲಿಸಲಾಯಿತು. ತುಂಗಭದ್ರಾ ಆರತಿ ನಿಮಿತ್ತ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ತುಂಗಭದ್ರಾ ತಟದಲ್ಲಿ ಬೃಹತ್ ವೇದಿಕೆ ಸಜ್ಜುಗೊಳಿಸಿದ್ದು, ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ತುಂಗಾರತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ್ ಪತ್ನಿ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ್ರು. ಬಳಿಕ ಕಲಾವಿದರ ಗಾನಸುಧೆ ನಡುವೆ ಅರ್ಚಕ ವೃಂದ ತುಂಗಭದ್ರಾಗೆ ಮಹಾಮಂಗಳಾರತಿ ಬೆಳಗಿ ನಮನ ಸಲ್ಲಿಸಿದ್ರು. ಇತ್ತ ಅರ್ಚಕ ವೃಂದ ತುಂಗಭದ್ರೆಗೆ ಆರತಿ ಬೆಳಗುವುದನ್ನ ನೋಡುವುದೇ ಬಲು ಚಂದವಾಗಿತ್ತು. ನಮ್ಮ ಅಜ್ಜನ ಸ್ಮರಣೆಯನ್ನು ನಾವು ಮಾಡ್ತೇನೆ. ಆ ಗಂಗಾಧರಜ್ಜ ಎಲ್ಲಾ ಸೇವೆಗಳನ್ನು ಎತ್ಕೊಂಡು ನೀನ್ ನಿಷ್ಠೆಯಿಂದ ಧ್ಯಾನ ಮಾಡಪ್ಪ, ನೀ ಯೋಗ ಮಾಡು, ನೀ ಒಳ್ಳೆಯ ಸ್ವಾಮೀಜಿ ಆಗಿರು, ನೀ ಮಾಡುವಂತ ಎಲ್ಲ ಕಾರ್ಯಗಳನ್ನ ನಾನೇ ನೋಡ್ಕೊಂಡು ಹೇಳಿ ಇಷ್ಟು ಸುಂದರವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಸದ್ಭಕ್ತರು ಬರ್ತಾ ಇದಾರೆ ಅಂತಂದ್ರೆ ಅದು ವೀರ ಗಂಗಾಧರಜ್ಜನ ಅನುಗ್ರಹದ ಆಶೀರ್ವಾದ ಅನ್ನುವಂತ ತಿಳಿಸಬೇಕಾಗ್ತದೆ. 6ನೇ ವರ್ಷದ ತುಂಗಭದ್ರಾ ಆರತಿ ಇದಾಗಿದ್ದು, ಶ್ರೀಶೈಲ ಜಗದ್ಗುರು ಸಾನ್ನಿಧ್ಯ ವಹಿಸಿದ್ರು. ಇನ್ನು ಉಪಸಭಾಪತಿ ರುದ್ರಪ್ಪ ಲಮಾಣಿ, ಅರುಣ್ ಕುಮಾರ್ ಪೂಜಾರ್ ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಈ ತುಂಗಾರತಿ ಉತ್ಸವಕ್ಕೆ ಸಾಕ್ಷಿಯಾದ್ರು. ಕ್ಯಾಮರಾಮನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸ್ನಾನಂ ತುಂಗಾ ಪಾನಂ ಅಂತ ಕೇಳಿದ್ದೀರಿ ಅಲ್ವಾ? ಉತ್ತರ ಭಾರತದಲ್ಲಿ ಹರಿಯುವಂತಹ ಗಂಗೆಗೆ ನಿತ್ಯವೂ ಕೂಡ ಗಂಗಾ ಆರತಿ ನಡೆಯುತ್ತೆ. ಇದರ ಮಧ್ಯೆ ದಕ್ಷಿಣ ಭಾರತದಲ್ಲಿ ತುಂಗಾ ನದಿ ತಟದಲ್ಲೂ ಕೂಡ ಗಂಗಾ ಆರತಿಯ ಬೆಳಕು ಚೆಲ್ಲಿದೆ. ಈ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದಲ್ಲಿ ಹರಿಯುವ ಜೀವನದಿ ತುಂಗಭದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗಡಿ ಭಾಗದ ಕುಮಾರಪಟ್ಟಣಂ ಗ್ರಾಮದ ತುಂಗಭದ್ರಾ ನದಿ ದಂಡೆಯು ವಿಶೇಷ ಉತ್ಸವಕ್ಕೆ ಸಾಕ್ಷಿಯಾಗಿದೆ. ಕಳೆದ 5 ವರ್ಷಗಳಿಂದ ಇಲ್ಲೊಂದು ವಿಶಿಷ್ಟ ಉತ್ಸವ ತುಂಗಭದ್ರೆಗೆ ಮೆರುಗು ನೀಡುತ್ತಿದೆ. ಹೌದು, ಕೋಡಿಯಾಲ ಹೊಸಪೇಟೆ ಅವಿಮುಕ್ತ ತಪೋಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಗಭದ್ರೆಗೆ ಆರತಿ ಮೂಲಕ ನಮನ ಸಲ್ಲಿಸಲಾಯಿತು. ತುಂಗಭದ್ರಾ ಆರತಿ ನಿಮಿತ್ತ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ತುಂಗಭದ್ರಾ ತಟದಲ್ಲಿ ಬೃಹತ್ ವೇದಿಕೆ ಸಜ್ಜುಗೊಳಿಸಿದ್ದು, ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ತುಂಗಾರತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ್ ಪತ್ನಿ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ್ರು. ಬಳಿಕ ಕಲಾವಿದರ ಗಾನಸುಧೆ ನಡುವೆ ಅರ್ಚಕ ವೃಂದ ತುಂಗಭದ್ರಾಗೆ ಮಹಾಮಂಗಳಾರತಿ ಬೆಳಗಿ ನಮನ ಸಲ್ಲಿಸಿದ್ರು. ಇತ್ತ ಅರ್ಚಕ ವೃಂದ ತುಂಗಭದ್ರೆಗೆ ಆರತಿ ಬೆಳಗುವುದನ್ನ ನೋಡುವುದೇ ಬಲು ಚಂದವಾಗಿತ್ತು. ನಮ್ಮ ಅಜ್ಜನ ಸ್ಮರಣೆಯನ್ನು ನಾವು ಮಾಡ್ತೇನೆ. ಆ ಗಂಗಾಧರಜ್ಜ ಎಲ್ಲಾ ಸೇವೆಗಳನ್ನು ಎತ್ಕೊಂಡು ನೀನ್ ನಿಷ್ಠೆಯಿಂದ ಧ್ಯಾನ ಮಾಡಪ್ಪ, ನೀ ಯೋಗ ಮಾಡು, ನೀ ಒಳ್ಳೆಯ ಸ್ವಾಮೀಜಿ ಆಗಿರು, ನೀ ಮಾಡುವಂತ ಎಲ್ಲ ಕಾರ್ಯಗಳನ್ನ ನಾನೇ ನೋಡ್ಕೊಂಡು ಹೇಳಿ ಇಷ್ಟು ಸುಂದರವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಸದ್ಭಕ್ತರು ಬರ್ತಾ ಇದಾರೆ ಅಂತಂದ್ರೆ ಅದು ವೀರ ಗಂಗಾಧರಜ್ಜನ ಅನುಗ್ರಹದ ಆಶೀರ್ವಾದ ಅನ್ನುವಂತ ತಿಳಿಸಬೇಕಾಗ್ತದೆ. 6ನೇ ವರ್ಷದ ತುಂಗಭದ್ರಾ ಆರತಿ ಇದಾಗಿದ್ದು, ಶ್ರೀಶೈಲ ಜಗದ್ಗುರು ಸಾನ್ನಿಧ್ಯ ವಹಿಸಿದ್ರು. ಇನ್ನು ಉಪಸಭಾಪತಿ ರುದ್ರಪ್ಪ ಲಮಾಣಿ, ಅರುಣ್ ಕುಮಾರ್ ಪೂಜಾರ್ ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಈ ತುಂಗಾರತಿ ಉತ್ಸವಕ್ಕೆ ಸಾಕ್ಷಿಯಾದ್ರು. ಕ್ಯಾಮರಾಮನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸ್ನಾನಂ ತುಂಗಾ ಪಾನಂ ಅಂತ ಕೇಳಿದ್ದೀರಿ ಅಲ್ವಾ? ಉತ್ತರ ಭಾರತದಲ್ಲಿ ಹರಿಯುವಂತಹ ಗಂಗೆಗೆ ನಿತ್ಯವೂ ಕೂಡ ಗಂಗಾ ಆರತಿ ನಡೆಯುತ್ತೆ. ಇದರ ಮಧ್ಯೆ ದಕ್ಷಿಣ ಭಾರತದಲ್ಲಿ
ತುಂಗಾ ನದಿ ತಟದಲ್ಲೂ ಕೂಡ ಗಂಗಾರತಿಯ ಬೆಳಕು ಚೆಲ್ಲಿದೆ. ಈ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದಲ್ಲಿ ಹರಿಯುವ ಜೀವನದಿ ತುಂಗಭದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗಡಿ ಭಾಗದ ಕುಮಾರಪಟ್ಟಣಂ ಗ್ರಾಮದ ತುಂಗಭದ್ರಾ ನದಿ ದಂಡೆಯು ವಿಶೇಷ ಉತ್ಸವಕ್ಕೆ ಸಾಕ್ಷಿಯಾಗಿದೆ. ಕಳೆದ 5 ವರ್ಷಗಳಿಂದ ಇಲ್ಲೊಂದು ವಿಶಿಷ್ಟ ಉತ್ಸವ ತುಂಗಭದ್ರೆಗೆ ಮೆರುಗು ನೀಡುತ್ತಿದೆ. ಹೌದು, ಕೋಡಿಯಾಲ ಹೊಸಪೇಟೆ ಅವಿಮುಕ್ತ ತಪೋಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಗಭದ್ರೆಗೆ ಆರತಿ ಮೂಲಕ ನಮನ ಸಲ್ಲಿಸಲಾಯಿತು. ತುಂಗಭದ್ರಾ ಆರತಿ ನಿಮಿತ್ತ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ತುಂಗಭದ್ರಾ ತಟದಲ್ಲಿ ಬೃಹತ್ ವೇದಿಕೆ ಸಜ್ಜುಗೊಳಿಸಿದ್ದು, ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ತುಂಗಾರತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ್ ಪತ್ನಿ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ್ರು. ಬಳಿಕ ಕಲಾವಿದರ ಗಾನಸುಧೆ ನಡುವೆ ಅರ್ಚಕ ವೃಂದ ತುಂಗಭದ್ರಾಗೆ ಮಹಾಮಂಗಳಾರತಿ ಬೆಳಗಿ ನಮನ ಸಲ್ಲಿಸಿದ್ರು. ಇತ್ತ ಅರ್ಚಕ ವೃಂದ ತುಂಗಭದ್ರೆಗೆ ಆರತಿ ಬೆಳಗುವುದನ್ನ ನೋಡುವುದೇ ಬಲು ಚಂದವಾಗಿತ್ತು. ನಮ್ಮ ಅಜ್ಜನ ಸ್ಮರಣೆಯನ್ನು ನಾ ಮಾಡ್ತೇನೆ. ಆ ಗಂಗಾಧರಜ್ಜ ಎಲ್ಲಾ ಸೇವೆಗಳನ್ನ ಎತ್ಕೊಂಡು ನೀನ್ ನಿಷ್ಠೆಯಿಂದ ಧ್ಯಾನ ಮಾಡಪ್ಪ, ನೀ ಯೋಗ ಮಾಡು, ನೀ ಒಳ್ಳೆಯ ಸ್ವಾಮೀಜಿ ಆಗಿರು, ನೀ ಮಾಡುವಂತ ಎಲ್ಲ ಕಾರ್ಯಗಳನ್ನ ನಾನೇ ನೋಡ್ಕೊಂಡು ಹೇಳಿ ಇಷ್ಟು ಸುಂದರವಾಗಿರ್ತಕ್ಕಂತ ಮಂದಿರ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಸದ್ಭಕ್ತರು ಬರ್ತಾ ಇದಾರೆ ಅಂತಂದ್ರೆ ಅದು ವೀರ ಗಂಗಾಧರಜ್ಜನ ಅನುಗ್ರಹದ ಆಶೀರ್ವಾದ ಅನ್ನುವಂತ ತಿಳಿಸಬೇಕಾಗ್ತದೆ. 6ನೇ ವರ್ಷದ ತುಂಗಭದ್ರಾ ಆರತಿ ಇದಾಗಿದ್ದು, ಶ್ರೀಶೈಲ ಜಗದ್ಗುರು ಸಾನ್ನಿಧ್ಯ ವಹಿಸಿದ್ರು. ಇನ್ನು ಉಪಸಭಾಪತಿ ರುದ್ರಪ್ಪ ಲಮಾಣಿ, ಅರುಣ್ ಕುಮಾರ್ ಪೂಜಾರ್ ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಈ ತುಂಗಾರತಿ ಉತ್ಸವಕ್ಕೆ ಸಾಕ್ಷಿಯಾದ್ರು. ಕ್ಯಾಮರಾಮನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಸ್ನಾನಂ ತುಂಗಾ ಪಾನಂ ಅಂತ ಕೇಳಿದ್ದೀರಿ ಅಲ್ವಾ? ಉತ್ತರ ಭಾರತದಲ್ಲಿ ಹರಿಯುವಂತಹ ಗಂಗೆಗೆ ನಿತ್ಯವೂ ಕೂಡ ಗಂಗಾರತಿ ನಡೆಯುತ್ತೆ. ಇದರ ಮಧ್ಯೆ ದಕ್ಷಿಣ ಭಾರತದಲ್ಲಿ ತುಂಗಾ ನದಿ ತಟದಲ್ಲೂ ಕೂಡ ಗಂಗಾರತಿಯ ಬೆಳಕು ಚೆಲ್ಲಿದೆ. ಈ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ದಕ್ಷಿಣ ಭಾರತದಲ್ಲಿ ಹರಿಯುವ ಜೀವನದಿ ತುಂಗಭದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗಡಿ ಭಾಗದ ಕುಮಾರಪಟ್ಟಣಂ ಗ್ರಾಮದ ತುಂಗಭದ್ರಾ ನದಿ ದಂಡೆಯು ವಿಶೇಷ ಉತ್ಸವಕ್ಕೆ ಸಾಕ್ಷಿಯಾಗಿದೆ. ಕಳೆದ 5 ವರ್ಷಗಳಿಂದ ಇಲ್ಲೊಂದು ವಿಶಿಷ್ಟ ಉತ್ಸವ ತುಂಗಭದ್ರೆಗೆ ಮೆರುಗು ನೀಡುತ್ತಿದೆ. ಹೌದು, ಕೋಡಿಯಾಲ ಹೊಸಪೇಟೆ ಅವಿಮುಕ್ತ ತಪೋಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಗಭದ್ರೆಗೆ ಆರತಿ ಮೂಲಕ ನಮನ ಸಲ್ಲಿಸಲಾಯಿತು. ತುಂಗಭದ್ರಾ ಆರತಿ ನಿಮಿತ್ತ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ತುಂಗಭದ್ರಾ ತಟದಲ್ಲಿ ಬೃಹತ್ ವೇದಿಕೆ ಸಜ್ಜುಗೊಳಿಸಿದ್ದು, ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ತುಂಗಾರತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ್ ಪತ್ನಿ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ್ರು. ಬಳಿಕ ಕಲಾವಿದರ ಗಾನಸುಧೆ ನಡುವೆ ಅರ್ಚಕ ವೃಂದ ತುಂಗಭದ್ರಾಗೆ ಮಹಾಮಂಗಳಾರತಿ ಬೆಳಗಿ ನಮನ ಸಲ್ಲಿಸಿದ್ರು. ಇತ್ತ ಅರ್ಚಕ ವೃಂದ ತುಂಗಭದ್ರೆಗೆ ಆರತಿ ಬೆಳಗುವುದನ್ನ ನೋಡುವುದೇ ಬಲು ಚಂದವಾಗಿತ್ತು. ನಮ್ಮ ಅಜ್ಜನ ಸ್ಮರಣೆಯನ್ನು ನಾ ಮಾಡ್ತೇನೆ. ಆ ಗಂಗಾಧರಜ್ಜ ಎಲ್ಲಾ ಸೇವೆಗಳನ್ನ ಎತ್ಕೊಂಡು ನೀ ನಿಷ್ಠೆಯಿಂದ ಧ್ಯಾನ ಮಾಡಪ್ಪ, ನೀ ಯೋಗ ಮಾಡು, ನೀ ಒಳ್ಳೆಯ ಸ್ವಾಮೀಜಿ ಆಗಿರು, ನೀ ಮಾಡುವಂತ ಎಲ್ಲ ಕಾರ್ಯಗಳನ್ನ ನಾನೇ ನೋಡ್ಕೊಂಡು ಹೇಳಿ ಇಷ್ಟು ಸುಂದರವಾಗಿರ್ತಕ್ಕಂತ ಮಂದಿರ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಸದ್ಭಕ್ತರು ಬರ್ತಾ ಇದಾರೆ ಅಂತಂದ್ರೆ ಅದು ವೀರ ಗಂಗಾಧರಜ್ಜನ ಅನುಗ್ರಹದ ಆಶೀರ್ವಾದ ಅನ್ನುವಂತ ತಿಳಿಸಬೇಕಾಗ್ತದೆ. 6ನೇ ವರ್ಷದ ತುಂಗಭದ್ರಾ ಆರತಿ ಇದಾಗಿದ್ದು, ಶ್ರೀಶೈಲ ಜಗದ್ಗುರು ಸಾನ್ನಿಧ್ಯ ವಹಿಸಿದ್ರು. ಇನ್ನು ಉಪಸಭಾಪತಿ ರುದ್ರಪ್ಪ ಲಮಾಣಿ, ಅರುಣ್ ಕುಮಾರ್ ಪೂಜಾರ್ ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಈ ತುಂಗಾರತಿ ಉತ್ಸವಕ್ಕೆ ಸಾಕ್ಷಿಯಾದ್ರು. ಕ್ಯಾಮರಾಮನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.